ಕೆಲವೊಂದು ಕವಿತೆಗಳಿರುತ್ತೆ, ಅವು ಸುಮ್ನೆ ಕಾಗದದ ಮೇಲೆ ಬರೆದ ಸುಂದರ ಪದಗಳು ಅಷ್ಟೇ. ಆದ್ರೆ ಇನ್ನು ಕೆಲವು ಇದೆಯಲ್ಲ, ಅವು ಹಾಗಲ್ಲ. ಅವು ಕಾಲ ಅನ್ನೋ ದೊಡ್ಡ ಸಮುದ್ರದಲ್ಲಿ ತೇಲಿ ಬರುವ ಬಾಟಲಿನ ಸಂದೇಶದ ಹಾಗೆ. ಸರಿಯಾದ ವ್ಯಕ್ತಿ ಬಂದು ಅದನ್ನ ತೆರಿಲಿ ಅಂತ ಕಾಯ್ತಾ ಇರುತ್ತೆ. ಬನ್ನಿ, ಇವತ್ತು ನಾವೆಲ್ಲ ಸೇರಿ ಅಂಥದ್ದೇ ಒಂದು ಪವರ್ಫುಲ್ ಸಂದೇಶವನ್ನ ಓಪನ್ ಮಾಡೋಣ. ಇದು ಡಬ್ಲ್ಯೂ.ಬಿ. ಯೀಟ್ಸ್ ಅವರ ಅದ್ಭುತ ಕವಿತೆ ವೆನ್ ಯು ಆರ್ ಓಲ್ಡ್. ಇದೊಂದು ತುಂಬಾನೇ ಸ್ಪೆಷಲ್ ಪ್ರೇಮಪತ್ರ, ಯಾಕಂದ್ರೆ ಇದು ವರ್ತಮಾನಕ್ಕಲ್ಲ, ಭವಿಷ್ಯಕ್ಕಾಗಿ ಬರೆದಿದ್ದು. ಯೀಟ್ಸ್ ತಮ್ಮ ಸಂದೇಶವನ್ನ ಶುರು ಮಾಡೋದೇ ಒಂದು ತುಂಬಾನೇ ಶಾಂತವಾದ, ಆತ್ಮೀಯವಾದ ದೃಶ್ಯದಿಂದ. ಒಮ್ಮೆ ಕಲ್ಪನೆ ಮಾಡ್ಕೊಳ್ಳಿ, ದಶಕಗಳ ನಂತರದ ಭವಿಷ್ಯದಲ್ಲಿ ಒಬ್ಬ ವೃದ್ಧೆ ಬೆಚ್ಚಗಿನ ಬೆಂಕಿ ಮುಂದೆ ಕೂತು ಒಂದು ಹಳೆ ಪುಸ್ತಕ ಓದ್ತಿದ್ದಾರೆ. ಸುತ್ತಲೂ ನಿಶ್ಶಬ್ದ, ಕೇವಲ ಬೆಂಕಿಯ ಸದ್ದು ಮತ್ತೆ ನೆನಪುಗಳ ಪಿಸುಮಾತು ಅಷ್ಟೇ. ಯೀಟ್ಸ್ ತಮ್ಮ ಪ್ರಿಯಸಿಯನ್ನ ಆ ಕ್ಷಣದಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಕ್ಕೆ ಹೇಳ್ತಿದ್ದಾರೆ. ಇದು ಖಂಡಿತವಾಗೂ ಒಂದು ಸಾಮಾನ್ಯ ಪ್ರೇಮಪತ್ರ ಅಲ್ಲ. ಇದು ಒಬ್ಬ ಮಹಾನ್ ಕವಿ ತಾನು ಪ್ರೀತಿಸಿದ, ಆದರೆ ಗೆಲ್ಲಲಾಗದ ಪ್ರೀತಿಗಾಗಿ ಕಾಲವನ್ನೇ ದಾಟಿ ಕಳಿಸಿದ ಒಂದು ಯುನೀಕ್ ಮೆಸೇಜ್. ನೋಡಿ, ಇಲ್ಲಿ ವರ್ತಮಾನದ ಬಗ್ಗೆ ಜಗಳವಾಡುವ, ಬೇಡಿಕೊಳ್ಳುವ ಪ್ರಯತ್ನ ಇಲ್ವೇ ಇಲ್ಲ. ಬದಲಾಗಿ ಭವಿಷ್ಯದ ಕಣ್ಣುಗಳಿಂದ ಸತ್ಯವನ್ನ ತೋರಿಸೋ ಪ್ರಯತ್ನ ಇದೆ. ಹಾಗಿದ್ರೆ ಇಷ್ಟು ಶಕ್ತಿಯುತವಾದ ಸಂದೇಶವನ್ನ ಕಳಿಸಿದ್ದು ಯಾರು? ಮತ್ತದನ್ನ ಸ್ವೀಕರಿಸಬೇಕಾಗಿದ್ದವ್ರು ಯಾರು? ಬನ್ನಿ, ಮೊದಲು ಅವರ ಬಗ್ಗೆ ತಿಳಿದುಕೊಳ್ಳೋಣ, ಯಾಕಂದ್ರೆ ಅವರ ಕಥೆಯಲ್ಲೇ ಈ ಕವಿತೆಯ ಆತ್ಮ ಅಡಗಿದೆ. ಈ ಸಂದೇಶವನ್ನ ಕಳಿಸಿದ್ದು ಬೇರಾರೂ ಅಲ್ಲ, ಸಾಕ್ಷಾತ್ ವಿಲಿಯಂ ಬಟ್ಲರ್ ಯೀಟ್ಸ್. ಐರಿಷ್ ಸಾಹಿತ್ಯದ ಒಬ್ಬ ದಂತಕಥೆ ಅಂತಾನೆ ಹೇಳಬಹುದು. ನೊಬೆಲ್ ಪ್ರಶಸ್ತಿ ಕೂಡ ಬಂದಿದೆ. ಅಕ್ಷರಶಃ ಪದಗಳ ಮಾಂತ್ರಿಕ ಅವರು. ಜಗತ್ತೇ ಅವರನ್ನ ಹಾಗೆ ಗುರುತಿಸಿತ್ತು. ಆದ್ರೆ ನಾವು ಇವತ್ತು ನೋಡ್ತಿರೋ ಈ ಕವಿತೆ ಇದೆಯಲ್ಲ, ಇದು ಅವರ ಜೀವನದ ಬಹುಶಃ ಅತ್ಯಂತ ನೋವಿನ ಒಂದು ಪ್ರೇಮ ಕಥೆಯನ್ನ ನಮ್ಮುಂದೆ ತೆರೆದಿಡುತ್ತೆ. ಮತ್ತೆ ಈ ಸಂದೇಶದ ಇನ್ನೊಂದು ತುದಿಯಲ್ಲಿದ್ದವರು ಮಾಡ್ ಗಾನ್. ಇವರು ಕೇವಲ ಒಬ್ಬ ನಟಿಯಾಗಿರಲಿಲ್ಲ, ಬದಲಿಗೆ ಒಬ್ಬ ಧೈರ್ಯಶಾಲಿ ಐರಿಷ್ ಕ್ರಾಂತಿಕಾರಿಣಿಯಾಗಿದ್ರು. ಮತ್ತು ಇವರು ಯೀಟ್ಸ್ ಅವರ ಜೀವನದ ಅತಿ ದೊಡ್ಡ, ಎಂದಿಗೂ ಕೈಗೂಡದ ಪ್ರೀತಿ. ಯೀಟ್ಸ್ ಅವರಿಗೆ ಅದೆಷ್ಟೋ ಬಾರಿ ಪ್ರಪೋಸ್ ಮಾಡಿದ್ರು ಗೊತ್ತಾ? ಅದೇ ಪ್ರತಿ ಬಾರಿಯೂ ಅವರು ತಿರಸ್ಕರಿಸುತ್ತಲೇ ಬಂದ್ರು. ಈ ಕವಿತೆ ಹುಟ್ಟಿದ್ದೇ ಆ ಹೃದಯದ ನೋವಿನಿಂದ. ಹಾಗಿದ್ರೆ ಪ್ರೀತಿಸಿದ ವ್ಯಕ್ತಿ ನಮ್ಮ ಭಾವನೆಗಳ ಆಳವನ್ನೇ ಅರ್ಥ ಮಾಡ್ಕೊಳ್ದಿದ್ದಾಗ ಏನ್ ಮಾಡೋಕ್ ಸಾಧ್ಯ? ಒಂದ್ವೇಳೆ ನೀವು ಯೀಟ್ಸ್ ಅವರ ಹಾಗೆ ಒಬ್ಬ ಕಾವ್ಯ ಪ್ರತಿಭೆ ಆಗಿದ್ರೆ ನೀವು ಬೇಡ್ಕೊಳ್ಳೋದಿಲ್ಲ. ಬದಲಿಗೆ ಮಾಡ್ ಗಾನ್ ವಯಸ್ಸಾದ್ಮೇಲೆ ತನ್ನ ಭೂತಕಾಲವನ್ನ ಒಮ್ಮೆ ತಿರುಗಿ ನೋಡ್ಲಿ ಅಂತ ಕೇಳ್ಕೊಳ್ತಾರೆ. ಕವಿತೆ ಶುರುವಾಗೋದೇ ಹೀಗೆ. ಈ ನೆನಪಿನ ಪ್ರಯಾಣಕ್ಕೆ ಕಾರಣವಾಗೋದೇನು ಗೊತ್ತಾ? ಅದು ಯೀಟ್ಸ್ ಅವರಿಗಾಟಿ ಬರೆದಿದ್ದ ಕವನ ಸಂಕಲನ. ಯೀಟ್ಸ್ ಕಲ್ಪನೆ ಮಾಡ್ಕೊಳ್ತಾರೆ, ಅವಳು ಆ ಪುಸ್ತಕವನ್ನ ತೆಗೆದು ಓದ್ತಿದ್ದಂತೆ ತನ್ನ ಯೌವನದ ದಿನಗಳನ್ನ, ಆ ಕಣ್ಣಲ್ಲಿದ್ದ ಮೃದು ನೋಟವನ್ನ ನೆನಪಿಸ್ಕೊಳ್ತಾಳೆ ಅಂತ. ಒಂದು ರೀತಿಯಲ್ಲಿ ಆ ಪುಸ್ತಕವೇ ಒಂದು ಟೈಮ್ ಮಷೀನ್ ಆಗ್ಬಿಡುತ್ತೆ. ಕಳೆದು ಹೋದ ಯೌವನಕ್ಕೆ ಸೇತುವೆಯಾಗತ್ತೆ. ಈಗ ಯೀಟ್ಸ್ ತಮ್ಮ ಅಸಲಿ ಪಾಯಿಂಟ್ಗೆ ಬರ್ತಾರೆ. 2ನೇ ಪ್ಯಾರಾದಲ್ಲಿ ಅವರು 2 ತೀರಾ ವಿಭಿನ್ನವಾದ ಪ್ರೀತಿಯನ್ನ ಹೋಲಿಕೆ ಮಾಡ್ತಾರೆ. ಮತ್ತು ಇದೇ ಈ ಕವಿತೆಯ ಹೃದಯ ಭಾಗ. ಇಲ್ಲಿರುವ ವ್ಯತ್ಯಾಸವನ್ನ ಒಮ್ಮೆ ನೋಡಿ. ಒಂದು ಕಡೆ ಮಾಡ್ ಗಾನ್ಗೆ ಹಲವಾರು ಆರಾಧಕರಿದ್ರು. ಅವರೆಲ್ಲ ಅವಳ ಸೌಂದರ್ಯವನ್ನ, ಅವಳ ಸಂತೋಷದ ಕ್ಷಣಗಳನ್ನ ಪ್ರೀತಿಸಿದ್ರು. ಅದು ಸುಲಭದ ಪ್ರೀತಿ, ಆದ್ರೆ ಹೊರಗಿನ ಸೌಂದರ್ಯಕ್ಕೆ ಸೀಮಿತ. ಇನ್ನೊಂದು ಕಡೆ ಒಬ್ಬನೇ ಒಬ್ಬ ವ್ಯಕ್ತಿ ಇದ್ದ, ಅದು ಯೀಟ್ಸ್. ಆತ ಪ್ರೀತಿಸಿದ್ದು ಅವಳ ವ್ಯಕ್ತಿತ್ವದ ಆಳವನ್ನ. ಐ ಲವ್ಡ್ ಯೋರ್ ಪಿಲ್ಗ್ರಿಮ್ ಸೋಲ್. ಅಬ್ಬಾ, ಈ ಒಂದು ಸಾಲಿನ ಶಕ್ತಿ ನೋಡಿ. ಯಾತ್ರಿಕ ಅಂದೇ ಯಾರು? ಸದಾ ಪ್ರಯಾಣದಲ್ಲಿರುವವರು, ಏನನ್ನು ಹುಡುಕ್ತಿರುವವರು ಅಲ್ವಾ? ಯೀಟ್ಸ್ ಇಲ್ಲಿ ಹೇಳ್ತಿರೋದು ಅದನ್ನೇ. ನಾನು ನಿನ್ನ ಹೊರಗಿನ ಸೌಂದರ್ಯವನ್ನಷ್ಟೇ ಪ್ರೀತಿಸಿಲ್ಲ, ನಿನ್ನೊಳಗಿದ್ದ ಆ ಚಂಚಲತೆ, ಆ ಹುಡುಕಾಟ, ನಿನ್ನ ಮೂಲ ಸತ್ವ, ಅದನ್ನೇ ನಾನು ಪ್ರೀತಿಸಿದೆ ಅಂತ. ಇದು ಯೀಟ್ಸ್ ಅವರ ಅಂತಿಮವಾದ. ಆತ ಅವಳು ಗೆದ್ದಾಗ, ಖುಷಿಯಾಗಿದ್ದಾಗ ಮಾತ್ರ ಪ್ರೀತಿಸಲಿಲ್ಲ, ಅವಳ ದುಃಖದ ಕ್ಷಣಗಳಲ್ಲೂ ಪ್ರೀತಿಸಿದ. ನಿನ್ನ ಬದಲಾಗುತ್ತಿರುವ ಮುಖದ ದುಃಖಗಳನ್ನೂ ಆತ ಪ್ರೀತಿಸಿದ. ಅಂದ್ರೆ ಅವನ ಪ್ರೀತಿ ಅವಳ ಯೌವನದ ಮೇಲಾಗಲಿ, ಸಂತೋಷದ ಮೇಲಾಗಲಿ ಅವಲಂಬಿತವಾಗಿರಲಿಲ್ಲ. ಅದು ಅವಳ ಮೂಲ ಸತ್ವದ ಮೇಲಿದ್ದ ಶಾಶ್ವತ ಪ್ರೀತಿ. ವಯಸ್ಸಾಗುವಿಕೆ ಅದನ್ನ ಎಂದಿಗೂ ಬದಲಾಯಿಸೋಕೆ ಸಾಧ್ಯವಿರಲಿಲ್ಲ. ಕವಿತೆಯ ಕೊನೆಯಲ್ಲಿ ಯೀಟ್ಸ್ ಒಂದು ಹೃದಯವಿದ್ರಾವಕ ಚಿತ್ರಣವನ್ನ ಕಟ್ಟಿಕೊಡ್ತಾರೆ. ಇಲ್ಲಿ ಅವರು ತಮ್ಮ ಸಂಪೂರ್ಣ ಕಾವ್ಯಶಕ್ತಿಯನ್ನ ಬಳಸಿ ಮಾಡ್ ಗಾನ್ಗೆ ಒಂದು ವಿಷಯವನ್ನ ಮನವರಿಕೆ ಮಾಡಿಕೊಡ್ತಾರೆ. ಅಂದ್ರೆ ತನ್ನನ್ನ ತಿರಸ್ಕರಿಸಿದ ಆ ಕ್ಷಣದಲ್ಲೇ ಅವಳು ನಿಜವಾಗಿ ಏನನ್ನ ಕಳುಕೊಂಡ್ಲು ಅಂತ. ಇದಕ್ಕಾಗಿ ಯೀಟ್ಸ್ ಒಂದು ಅದ್ಭುತವಾದ ಸಾಹಿತ್ಯಿಕ ತಂತ್ರವನ್ನ ಬಳಸ್ತಾರೆ. ಅದನ್ನೇ ಪರ್ಸಾನಿಫಿಕೇಶನ್ ಅಥವಾ ವ್ಯಕ್ತಿತ್ವಾರೋಪ ಅಂತಾರೆ. ಸರಳವಾಗಿ ಹೇಳೋದಾದ್ರೆ, ಪ್ರೀತಿ ಅನ್ನೋ ಒಂದು ಅಮೂರ್ತ ಕಲ್ಪನೆಗೆ ಮನುಷ್ಯರ ಹಾಗೆ ಗುಣಗಳನ್ನ, ಕ್ರಿಯೆಗಳನ್ನ ಕೊಡೋದು.
ಈಟ್ಸ್ ಇಲ್ಲಿ ಕಲ್ಪನೆ ಮಾಡ್ಕೊಳ್ತಾರೆ, ಆ ವಯಸ್ಸಾದ ಹೆಣ್ಣು ದುಃಖದಿಂದ ಅಯ್ಯೋ ಪ್ರೀತಿ ಹೇಗೆ ಓಡಿ ಹೋಯಿತು ಅಂತ ಪಿಸುಗುಟ್ಟೋದನ್ನ. ಇಲ್ಲಿ ಒಂದು ಸಣ್ಣ ವಿಷಯ ಗಮನಿಸಿ, ಲವ್ ಅನ್ನೋ ಪದವನ್ನ ಕ್ಯಾಪಿಟಲ್ ಎಲ್ನಿಂದ ಬರೆದಿದ್ದಾರೆ. ಯಾಕಂದ್ರೆ ಅದು ಈಗ ಕೇವಲ ಒಂದು ಫೀಲಿಂಗ್ ಆಗಿ ಉಳಿದಿಲ್ಲ. ಈಟ್ಸ್ ಅದಕ್ಕೊಂದು ಜೀವ ಕೊಟ್ಟು ಅದನ್ನೇ ಒಂದು ಕ್ಯಾರೆಕ್ಟರ್ ಮಾಡಿಬಿಟ್ಟಿದ್ದಾರೆ. ನೋಡಿ, ಪ್ರೀತಿ ಸುಮ್ಮನೆ ಮಾಯ ಆಗಲಿಲ್ಲ, ಅದು ಆಕ್ಟಿವ್ ಆಗಿ ಓಡಿ ಹೋಯಿತು. ಅದು ಪರ್ವತಗಳ ಮೇಲೆ ಅಡ್ಡಾಡುತ್ತೆ, ತನ್ನ ಮುಖವನ್ನ ಬಚ್ಚಿಟ್ಕೊಳ್ಳುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಆ ನಷ್ಟ ಅನ್ನೋದು ಇನ್ನಷ್ಟು ರಿಯಲ್, ಇನ್ನಷ್ಟು ದುರಂತ ಅನ್ಸೋಕೆ ಶುರುವಾಗುತ್ತೆ. ಮತ್ತೆ ಈ ಕೊನೆ ಸಾಲುಗಳಲ್ಲಿರುವ ಸಿಂಬಲ್ಸ್ ಇದೆಯಲ್ಲ, ಅದು ಅದ್ಭುತ. ಬೆಂಕಿಯ ಕೆಂಡಗಳು ಅವಳ ಜೀವನದ ಮರೆಯಾಗ್ತಿರುವ ಉತ್ಸಾಹವನ್ನ ತೋರಿಸಿದ್ರೆ, ಪ್ರೀತಿ ಅಡ್ಡಾಡ್ತಿರುವ ಪರ್ವತಗಳು ಆಧ್ಯಾತ್ಮಿಕ ತಲುಪಲಾಗದ ಸ್ಥಳವನ್ನ ಸೂಚಿಸ್ತವೆ. ಮತ್ತು ನಕ್ಷತ್ರಗಳ ಮಧ್ಯೆ ಪ್ರೀತಿ ಅಡಗಿಕೊಳ್ಳೋದ್ರ ಮೂಲಕ ಅದು ಈಗ ಅವಳ ಕೈಗೆಟುಕದ ಒಂದು ಸ್ವರ್ಗೀಯ ಶುದ್ಧ ವಸ್ತುವಾಗ್ಬಿಟ್ಟಿದೆ. ಅಂದ್ರೆ ಅವಳು ಕೇವಲ ಒಬ್ಬ ವ್ಯಕ್ತಿಯನ್ನ ಕಳ್ಕೊಳ್ಳಿಲ್ಲ, ಬಹುತೇಕ ದೈವಿಕವಾದ ಪ್ರೀತಿಯನ್ನೇ ಕಳ್ಕೊಂಡ್ಲು. ಹೌದು, ಇದು ಈಟ್ಸ್ ಕಡೆಯಿಂದ ಮಾಡ್ ಗಾನ್ಗೆ ಕಳಿಸಿದ ಒಂದು ಆಳವಾದ ಪರ್ಸನಲ್ ಮೆಸೇಜ್ ಆಗಿತ್ತು. ಆದರೆ ಇದರ ನಿಜವಾದ ಶಕ್ತಿ ಇರೋದೇ ಬೇರೆ ಕಡೆ. ನಾವು ಇವತ್ತಿಗೂ ಇದರ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ಅದಕ್ಕೆ ಕಾರಣ ಇದು ಪ್ರೀತಿ ಮತ್ತು ಕಾಲದ ಬಗ್ಗೆ ಒಂದು ಯೂನಿವರ್ಸಲ್ ಸತ್ಯವನ್ನ ಹೇಳುತ್ತೆ. ಈ ಕವಿತೆಯ ಮೂಲ ಸಂದೇಶವೇ ಒಂದು ಶಕ್ತಿಯುತ ಕಾಲಾತೀತ ಎಚ್ಚರಿಕೆ. ಯೌವನ, ಸೌಂದರ್ಯ ಇದೆಲ್ಲ ಒಂದು ದಿನ ಮಾಯ ಆಗುತ್ತೆ. ಅದರ ಜೊತೆ ಬರುವ ಮೆಚ್ಚುಗೆಯೂ ತಾತ್ಕಾಲಿಕ. ಆದರೆ ನಿಜವಾಗಿಯೂ ಉಳಿಯುವ ಪ್ರೀತಿಯಾವುದು? ಅದು ಯಾತ್ರಿಕ ಆತ್ಮದ ಮೇಲಿನ ಪ್ರೀತಿ. ಈಟ್ಸ್ ಅವರಿಗೆ ಮತ್ತು ನಮಗೂ ಹೇಳ್ತಿರೋದಿಷ್ಟೇ, ಅಂಥ ಪ್ರೀತಿಯನ್ನ ಕೈಬಿಟ್ರೆ ಜೀವನ ಪರ್ಯಂತದ ವಿಷಾದಕ್ಕೆ ಸಿದ್ಧರಾಗಿರ್ಬೇಕು ಅಂತ. ಕೊನೆಯಲ್ಲಿ ಈಟ್ಸ್ ನಮ್ಮೆಲ್ಲರ ಮುಂದೆಯೂ ಈ ಒಂದು ದೊಡ್ಡ ಪ್ರಶ್ನೆಯನ್ನ ಹಾಗೇ ಬಿಟ್ಟು ಹೋಗ್ತಾರೆ. ಕ್ಷಣಿಕ ಪ್ರೀತಿ ಮತ್ತು ಶಾಶ್ವತ ಪ್ರೀತಿಯ ನಡುವಿನ ಆಯ್ಕೆಯನ್ನ ಮುಂದಿಡ್ತಾರೆ. ಕವಿತೆ ಉತ್ತರ ಕೊಡಲ್ಲ, ಅದು ಕೇವಲ ನಮ್ಮನ್ನ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ನಿಜಕ್ಕೂ ಯಾವ ರೀತಿಯ ಪ್ರೀತಿ ಜೀವನ ಪರ್ಯಂತ ಉಳಿಯುತ್ತೆ